ಹಾ, ಇನ್ 10 ನಿಮಿಷದಲ್ಲಿ ಅವ್ರ ಅಮ್ಮ ಬಂದ್ಬಿಡ್ತಾರೆ. ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ. ಅವ್ರ ತಾಯಿನ ನಾನ್ಯಾಕೆ ನೋಡ್ಬೇಕು? ಅವ್ರ ಅಮ್ಮನ ಕಾರ್ ನೋಡ್ಲಿಲ್ಲ ಅಂತಂದ್ರೆ ನಾನು ಆಮೇಲೆ ಫೋಟೋಶಾಪ್ ಮಾಡಿದೀನಿ ಅಂತ ಹೇಳ್ತೀಯಲ್ಲ ನೀನು. ಅದರ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಆ ಪೋಸ್ಟ್ನ ಡಿಲೀಟ್ ಮಾಡಿದ್ದೀನಿ. ಹಾಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು. ಸಾರಿ ಬೇಬಿ, ನಿನ್ನ ತಪ್ಪು ತಿಳಿದಿದ್ದೆ. ಸರಿ, ಕ್ಷಮಿಸಿದೀನಿ. ನಿಜವಾಗ್ಲೂ ಕ್ಷಮಿಸಿದ್ಯಾ? ಹಾಗಾದ್ರೆ ಏನ್ ಮಾಡ್ಬೇಕು? ನಾನು ಅನ್ಕೊಂಡಂಗಲ್ಲ ನೀನು. ನೀನು ಅಷ್ಟೇ, ನಿನಗ್ ಬೇಕಾದಾಗೆ ಬೇರೆಯವ್ರನ್ನ ಜಡ್ಜ್ ಮಾಡಬಾರ್ದು. ಅದ್ ಸರಿ, ಜಿಯೋಯಾಂಗ್ಸ್ ಕಾಲ್ಗೆ ಏನಾಗಿದೆ? ಕಾರ್ ಆಕ್ಸಿಡೆಂಟ್. ಕಾರ್ ಆಕ್ಸಿಡೆಂಟಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ ಶೋಯಂಗ್ ಅಪ್ಪನ್ ಕಳ್ಕೊಂಡ, ಹಾಗೆ ಅವನ್ ಕಾಲನ್ನು ಕಳ್ಕೊಂಡ. ಅವನಿಗ್ಲೂ ಖುಷಿಯಾಗೆ ಕಾಣ್ತಾನೆ, ಯಾರಿಗ್ ಗೊತ್ತು. ಆದ್ರೆ ನೀನು ಅವನಿಗೆ ಈಗಲೇ ಇಂಟರ್ನೆಟ್ ಗೇಮ್ಸ್ ಕಲಿಸಬಾರ್ದಾಗಿತ್ತು. ಅವನಿನ್ನೂ ಚಿಕ್ಕವನು. ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ಅವನಿಗೆ ಹೇಳ್ಕೊಡ್ಲಿಲ್ಲ, ಅವನೇ ನನಗ್ ಹೇಳ್ಕೊಡ್ತಿದ್ದಾನೆ. ಅವನ್ ನಿನಗ್ ಕಲ್ಸದ್ನಾ? ಹೌದು. ನಿಂಗ್ ಗೊತ್ತಾ, ನಂಗೆ ಆನ್ಲೈನ್ ಗೇಮ್ಸ್ ಇಷ್ಟ ಆಗ್ತಿರ್ಲಿಲ್ಲ, ಅಡಿಕ್ಷನ್ ಆಗ್ಬಿಡತ್ತೆ ಅನ್ಕೊಂಡಿದ್ದೆ. ಆದ್ರೆ ಶಾವ್ಯಂಗ್ ಅವ್ರ ಅಮ್ಮ ನನ್ನ ಹತ್ರ ಬಂದಾಗ ಅವ್ನ್ ಗೇಮ್ಸ್ ಆಡೋದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂಡಿದ್ದೆ.